ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಸೆನ್ಸೆಕ್ಸ್ 316 ಪಾಯಿಂಟ್ಸ್ ಗೇನ್ ಆಗಿ 82,814 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 116 ಪಾಯಿಂಟ್ಸ್ ಗೇನ್ ಆಗಿ 25,571 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 482 ಪಾಯಿಂಟ್ಸ್ ಗೇನ್ ಆಗಿ 61,172 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ, ಇನ್ಕ್ಲೂಡಿಂಗ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ. ನಿನ್ನೆ ಆದ್ರೆ ನಮ್ಮ ಮಾರ್ಕೆಟ್ಸ್ ಕಂಪ್ಲೀಟ್ ಆಗಿ ಫಾಲ್ ಆಗಿತ್ತು ಈ ವಾರ್ ಟೆನ್ಷನ್ಸ್ ಇಂದ. ಆದ್ರೆ ಇವತ್ತು ಕಂಪ್ಲೀಟ್ ಆಗಿ ರಿಕವರ್ ಆಗಿ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ನಿನ್ನೆ ಆದ್ರೆ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ರಿಲೇಟೆಡ್ ಆಗಿ ತುಂಬಾನೇ ಸೀರಿಯಸ್ ಸ್ಟೇಟ್ಮೆಂಟ್ಸ್ ನ ಮಾಡಿದ್ರು. ವಿತಿನ್ 2 days ಅಲ್ಲಿ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತೀವಿ, ಅಟ್ಯಾಕ್ಗೆ ರೆಡಿ ಇರಿ ಅಂತ ಎಲ್ಲ ತುಂಬಾನೇ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ನ ಮಾಡಿದ್ರು. ಆದ್ರೆ ಇರಾನ್ಗೆ ಇವಾಗ ಇನ್ನ ಸ್ವಲ್ಪ ಚಾನ್ಸ್ ನ ಕೊಟ್ಟಿದೆ. ನೆಕ್ಸ್ಟ್ 10 to 15 days ಒಳಗಡೆ ಈ ನ್ಯೂಕ್ಲಿಯರ್ ಡೀಲ್ಗೆ ಏನಾದ್ರು ಸೈನ್ ಆದ್ರೆ ಪರವಾಗಿಲ್ಲ, ಇಲ್ಲ ಅಂತ ಅಂದ್ರೆ ಇರಾನ್ ಮೇಲೆ ತುಂಬಾನೇ ದೊಡ್ಡದಾಗೆ ಸ್ಟ್ರೈಕ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಈಗ ಈ ವಾರ್ ಟೆನ್ಷನ್ಸ್ ಏನಿದಾವೆ ಇನ್ನ 10 to 15 days ಪೋಸ್ಟ್ಪೋನ್ ಆಗಿರೋ ಕಾರಣದಿಂದ ಇವತ್ತು ನಮ್ಮ ಮಾರ್ಕೆಟ್ಸ್ ಆದ್ರೆ ಸ್ವಲ್ಪ ರಿಕವರ್ ಆಗಿ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಮಾರ್ಕೆಟ್ಸ್ ಏನೋ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ, ಆದ್ರೆ ಕ್ರೂಡ್ ಆಯಿಲ್ ಕೂಡ ಇನ್ನೂ ತುಂಬಾ ಜಾಸ್ತಿ ಆಗಿದೆ. $72 per barrelಗೆ ರೀಚ್ ಆಗಿದೆ. ಅದ್ರ ಜೊತೆಗೆ ಈ ಟೆನ್ಷನ್ಸ್ ಇನ್ಕ್ರೀಸ್ ಆಗ್ತಾ ಇರೋ ಕಾರಣದಿಂದ ಗೋಲ್ಡ್ ಅಂಡ್ ಸಿಲ್ವರ್ ಕೂಡ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ, ಈ ವಾರ್ ಟೆನ್ಷನ್ಸ್ ಇಂದ ಮಾರ್ಕೆಟ್ ಏನೋ ಫಾಲ್ ಆಗ್ತಾ ಇದೆ, ಆದ್ರೆ ಪ್ಯಾನಿಕ್ ಅಲ್ಲಿ ಯಾರನ್ನು ಸೆಲ್ ಮಾಡಕ್ ಹೋಗ್ಬೇಡಿ ಅಂತ. ಇವತ್ತಾದ್ರೆ ಮಾರ್ಕೆಟ್ಸ್ ಮತ್ತೆ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಯಾರಾದ್ರೂ ನಿನ್ನೆ ಮಾರ್ಕೆಟ್ ಫಾಲ್ ಆಗ್ತಾ ಇದೆ ಅಂತ ಪ್ಯಾನಿಕ್ ಅಲ್ಲಿ ಸೆಲ್ ಮಾಡಿದ್ರೆ ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಫ್ರೆಂಡ್ಸ್, ಈಗ ನನ್ನ ಒಪಿನಿಯನ್ ನ ಶೇರ್ ಮಾಡ್ತೀನಿ ನೋಡಿ. ಈಗ ಕಮಿಂಗ್ ಟೈಮಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಮೇಲೆ ಆ ಥರ ಅಟ್ಯಾಕ್ ಮಾಡ್ತಾರೆ, ಈ ಥರ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಈ ಥರ ವಾರ್ಶಿಪ್ಸ್ನೆಲ್ಲ ಕಳಿಸ್ತಾ ಇದ್ದಾರೆ ಅಂತ ತುಂಬಾ ಸ್ಟೇಟ್ಮೆಂಟ್ಸೇ ಬರ್ಬೋದು. ಅವತ್ತು ಕೂಡ ನಮ್ಮ ಮಾರ್ಕೆಟ್ ನಿನ್ನೆ ರಿಯಾಕ್ಟ್ ಆಗಿರೋ ಥರನೇ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ಬೋದು. ಆದರೆ ಆ ಪ್ರತಿ ಫಾಲ್ನ ಒಂದು ಆಪರ್ಚುನಿಟಿ ಆಗಿ ಕನ್ಸಿಡರ್ ಮಾಡಿ. ಯಾಕಂದ್ರೆ ನನ್ನ ಒಪಿನಿಯನ್ ಪ್ರಕಾರ USA ಅಷ್ಟು ಸ್ಟ್ರಾಂಗ್ ಆಗಿ ಇರಾನ್ ಮೇಲೆ ಯಾವುದೇ ಥರ ಅಟ್ಯಾಕ್ ಮಾಡೋ ಚಾನ್ಸಸ್ ಇರಲ್ಲ ಅಂತಾನೆ ಅನ್ಕೊಂತೀನಿ. ಅಟ್ಯಾಕ್ ಮಾಡಿದ್ರು ಸಹ ಸ್ವಲ್ಪ ಲೈಟ್ ಇಂಪ್ಯಾಕ್ಟ್ ಇರೋ ಥರನೇ ಏನಾದರೂ ಅಟ್ಯಾಕ್ ಮಾಡ್ಬೋದು. ಯಾಕಂದರೆ ಇದು ನ್ಯೂಕ್ಲಿಯರ್ ಡೀಲ್ನ ಸೈನ್ ಮಾಡ್ಕೊಳೋದಕ್ಕೆ ಮಾತ್ರನೇ ಡೊನಾಲ್ಡ್ ಟ್ರಂಪ್ ಅವರು ಈ ಥರ ಎಲ್ಲ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇರೋದು. ಅದರಿಂದ ಮೇಜರ್ ಆಗಿ ಕಂಟ್ರಿಗೆ ಯಾವುದೇ ಥರ ಇಂಪ್ಯಾಕ್ಟ್ ಇರಲ್ಲ ಅಂತಾನೆ ಅನ್ಕೊತಾ ಇದ್ದೀನಿ. ನೋಡೋಣ ಡೊನಾಲ್ಡ್ ಟ್ರಂಪ್ ಅವರು ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಎಲ್ಲ ಯಾವ ಥರ ಸ್ಟೇಟ್ಮೆಂಟ್ಸ್ನ ಮಾಡ್ತಾರೆ ಅಂತ. ನಾನಂತೂ ಪ್ರತಿ ಫಾಲ್ನ ಒಂದು ಆಪರ್ಚುನಿಟಿಯಾಗಿ ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್ ಅದಾದಮೇಲೆ ಇವತ್ತು ಇಂಡಿಯಾ ಆದರೆ ಪ್ಯಾಕ್ ಸಿಲಿಕೋಗೆ ಜಾಯಿನ್ ಆಗಿದೆ. ಪ್ಯಾಕ್ ಸಿಲಿಕೋದಲ್ಲಿ ಯಾವ್ಯಾವ ಕಂಟ್ರೀಸ್ ಇದಾವೆ ಅಂತ ನೋಡಿದ್ರೆ ಜಪಾನ್, ಸೌತ್ ಕೊರಿಯಾ, ಆಸ್ಟ್ರೇಲಿಯಾ, UK, ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಎಲ್ಲ ತುಂಬಾನೇ ಇದಾವೆ. ಅದ್ರ ಜೊತೆಗೆ USA, ಇಂಡಿಯಾ ಕೂಡ ಇದೆ. ಫ್ರೆಂಡ್ಸ್, ಈಗ ಈ ಪ್ಯಾಕ್ ಸಿಲಿಕಾ ಅಂತ ಅಂದ್ರೆ ಈಗ ಚೈನಾ ಮೇಲೆ ಡಿಪೆಂಡೆನ್ಸಿನ ಕಮ್ಮಿ ಮಾಡಿಕೊಂಡು ನಾವೇ ಸ್ವಂತವಾಗಿ ಸೆಮಿಕಂಡಕ್ಟರ್, ಚಿಪ್ ಮ್ಯಾನುಫ್ಯಾಕ್ಚರಿಂಗ್, ಕ್ರಿಟಿಕಲ್ ಮಿನರಲ್ಸ್, ಇನ್ಫ್ರಾಸ್ಟ್ರಕ್ಚರ್, ಕಂಪ್ಯೂಟಿಂಗ್ ಸಿಸ್ಟಮ್, ಅಡ್ವಾನ್ಸ್ ಮೆಷಿನಿಂಗ್ ಟೆಕ್ನಾಲಜೀಸ್ ಇವನ್ನೆಲ್ಲ ಸ್ವಂತವಾಗಿ ತಯಾರು ಮಾಡ್ಕೊಳ್ಳೋದಕ್ಕೆ ಪ್ಯಾಕ್ ಸಿಲಿಕಾಗೆ ಜಾಯಿನ್ ಆಗಿರೋದು. ಈ ಪ್ಯಾಕ್ ಸಿಲಿಕಾದ ಮೇನ್ ಉದ್ದೇಶ ಏನು ಅಂತ ಅಂದ್ರೆ ಚೈನಾ ಮೇಲೆ ಡಿಪೆಂಡೆನ್ಸಿನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಇದನ್ನ ಶುರು ಮಾಡಿರೋದು. ಈಗ ಇಂಡಿಯಾ ಆದ್ರೆ ಈ ಪ್ಯಾಕ್ ಸಿಲಿಕಾಗೆ ಜಾಯಿನ್ ಆಗಿದೆ. ಅದರಿಂದ ನಮಗೂ ಕೂಡ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಪ್ರೆಸೆಂಟ್ ಈಗ ಇಂಡಿಯಾದಲ್ಲಿ ಈ ಸೆಮಿಕಂಡಕ್ಟರ್ ರಿಲೇಟೆಡ್ ಆಗಿ ತುಂಬಾನೇ ವರ್ಕ್ ಮಾಡ್ತಾ ಇದೀವಿ. ಈಗ ಗ್ಲೋಬಲ್ ಕಂಟ್ರೀಸ್ ಜೊತೆ ಕೂಡ ನಾವು ಪಾರ್ಟ್ನರ್ಶಿಪ್ ಆಗಿ ಇಂಡಿಯಾದಲ್ಲಿ ಇನ್ನೂ ಫಾಸ್ಟ್ ಆಗಿ ಸೆಮಿಕಂಡಕ್ಟರ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ಬೋದು. ಈಗ ಮೊನ್ನೆ ನೋಡಿದ್ರೆ AI ಸಮಿಟ್ ನಡೀತು ಡೆಲ್ಲಿಯಲ್ಲಿ. ಅದರಿಂದ ತುಂಬಾನೇ ಗ್ಲೋಬಲ್ ಕಂಪನೀಸ್ ಎಲ್ಲ ನಮ್ಮ IT ಕಂಪನೀಸ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಅದರಿಂದ ಇಂಡಿಯಾದಲ್ಲಿ AI ರಿಲೇಟೆಡ್ ಆಗಿ ಗ್ರೋತ್ ಇನ್ನೂ ಫಾಸ್ಟ್ ಆಗಿ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಈ ತರ ಪಾರ್ಟ್ನರ್ಶಿಪ್ಸ್ ಎಲ್ಲ ಮಾಡ್ಕೊಂಡಿರೋದ್ರಿಂದ ನಮ್ಮ IT ಕಂಪನೀಸ್ಗೆ ಇದರಿಂದ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಈಗ ಮೋರ್ಗನ್ ಸ್ಟ್ಯಾನ್ಲಿ ಅವರಾದ್ರೆ TCSಗೆ ಸುಮಾರು 32% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ TCSಗೂ ಕೂಡ ಇದೇ ತರ ತುಂಬಾನೇ ಸ್ಟ್ರಾಂಗ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಯಾರೋ ಒಬ್ರೋ ಇಬ್ರೋ ಅನಲಿಸ್ಟ್ ಅಲ್ಲ, ತುಂಬಾನೇ ಅನಲಿಸ್ಟ್ ಎಲ್ಲ ಈ ಕಂಪನಿಗೆ ಬೈ ರೇಟಿಂಗ್ ನ ಕೊಟ್ಟಿದ್ದಾರೆ. JP ಮೋರ್ಗನ್ ಅವರಾದ್ರೆ ಓವರ್ ವೇಟ್ ರೇಟಿಂಗ್ ಕೊಟ್ಟು 47% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ನುವಾಮಾ ಅವರು 37%, ಜೆಫ್ರೀಸ್ 35%, UBS 34%. ಈ ತರ ತುಂಬಾನೇ ಅನಲಿಸ್ಟ್ ಎಲ್ಲ ಸ್ಟ್ರಾಂಗ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಜೊತೆಗೆ ಫ್ರೆಂಡ್ಸ್, ಈಗ ಈ IT ಕಂಪನೀಸ್ ಆದ್ರೆ ಆಲ್ ಟೈಮ್ ಐಸ್ ಇಂದ ನಿಯರ್ಲಿ 30 to 40% ವರ್ಗು ಫಾಲ್ ಆಗಿದಾವೆ. IT ಇಂಡೆಕ್ಸ್ ನಿಯರ್ಲಿ 30% ವರ್ಗು ಫಾಲ್ ಆಗಿದೆ. ಅದರಿಂದ ನೋಡೋಣ ಫ್ಯೂಚರ್ ಅಲ್ಲಿ ಈ IT ಕಂಪನೀಸ್ ಯಾವಾಗ ಬೌನ್ಸ್ ಬ್ಯಾಕ್ ಆಗ್ತವೆ, ಯಾವಾಗ ಕಂಪ್ಲೀಟ್ ಆಗಿ ರಿಕವರ್ ಆಗಿ ಮತ್ತೆ ಪಾಸಿಟಿವ್ ಆಗಿ ಗ್ರೋ ಆಗ್ತವೆ ಅಂತ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್. ಫಸ್ಟ್ ಇವತ್ತು ಡಿಫೆನ್ಸ್ ಸೆಕ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತು ಡಿಫೆನ್ಸ್ ಕಂಪನೀಸ್ ನೋಡಿದ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಡಿಫೆನ್ಸ್ ಇಂಡೆಕ್ಸ್ ಎಬೋ 1.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ.
ಫ್ರೆಂಡ್ಸ್, ಈಗ ಡಿಫೆನ್ಸ್ ಸೆಕ್ಟರ್ನ ಫೋಕಸ್ ಮಾಡಿ ಅಂತ ಲಾಸ್ಟ್ 2 ವೀಕ್ಸ್ ಬ್ಯಾಕೇನೆ ಮೆನ್ಷನ್ ಮಾಡಿದ್ದೆ. ಯಾಕಂದ್ರೆ ಫ್ರಾನ್ಸ್ ಪ್ರೆಸಿಡೆಂಟ್ ಆದ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಇಂಡಿಯಾಗೆ ಬರ್ತಾ ಇದ್ದಾರೆ. ಅದರಿಂದ ಈ ಡಿಫೆನ್ಸ್ ಸೆಕ್ಟರ್ ರಿಲೇಟೆಡ್ ಆಗಿ ಒಂದೆಲ್ಲ ಒಂದು ಪಾಸಿಟಿವ್ ನ್ಯೂಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ತುಂಬಾ ಸಲನೇ ಮೆನ್ಷನ್ ಮಾಡಿದ್ದೆ. ಅದಾದ್ಮೇಲೆ ಡಿಫೆನ್ಸ್ ಸೆಕ್ಟರ್ ನಿಯರ್ಲಿ 3 to 4 ಡೇಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ, ಇನ್ಕ್ಲೂಡಿಂಗ್ ಇವತ್ತು ಸೇರಿ. ಮತ್ತೆ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಇಂಡಿಯಾ ಬಗ್ಗೆ ಮತ್ತೆ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಈಗ ಈ ವಿಸಿಟ್ ಇವತ್ತು ಕಂಪ್ಲೀಟ್ ಆಗಿದೆ. ಅದರಿಂದ ಇವತ್ತು ಮತ್ತೆ ಫ್ರಾನ್ಸ್ಗೆ ಹೊರಡ್ತಾ ಇದ್ದಾರೆ. ಹೊರಡೋದಕ್ಕೂ ಮುಂಚೆ ಇಂಡಿಯಾ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಅದ್ರ ಜೊತೆಗೆ ಈ ಡಿಫೆನ್ಸ್ ರಿಲೇಟೆಡ್ ಆಗಿ ತುಂಬಾ ಪಾರ್ಟ್ನರ್ಶಿಪ್ ನ ಮಾಡ್ಕೊಂತಾ ಇದೀವಿ. ಈಗ ಇಂಡಿಯಾ ಆದ್ರೆ ಈ ರಫೇಲ್ ಫೈಟರ್ ಜೆಟ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅದ್ರ ಜೊತೆಗೆ ಸಬ್ಮೆರಿನ್ ರಿಲೇಟೆಡ್ ಆಗಿ ನೆಗೋಸಿಯೇಷನ್ಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ನಡೀತಾ ಇದಾವೆ ಅಂತ ಕಮೆಂಟ್ಸ್ ನ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಈ ರಫೇಲ್ ಫೈಟರ್ ಜೆಟ್ಸ್ ರಿಲೇಟೆಡ್ ಆಗಿ ಏನು ಅಪ್ಡೇಟ್ ಇದೆ, ಇದರಿಂದ 2 ಕಂಪನೀಸ್ಗೆ ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ತುಂಬಾ ಸಲ ಮೆನ್ಷನ್ ಮಾಡಿದ್ದೆ, ಆದ್ರೂ ಸಹ ಇನ್ನೊಂದ್ಸಲ ಮೆನ್ಷನ್ ಮಾಡ್ತಾ ಇದ್ದೀನಿ. HAL ಮತ್ತೆ ಭಾರತ್ ಎಲೆಕ್ಟ್ರಾನಿಕ್ಸ್ಗೆ ಇದರಿಂದ ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಅದಾದ್ಮೇಲೆ ಈ ಸಬ್ಮೆರಿನ್ ರಿಲೇಟೆಡ್ ಆಗಿ ಡೀಲ್ ಏನು ನಡೀತಾ ಇದೆ, ಇದ್ರ ರಿಲೇಟೆಡ್ ಆಗಿ ಕೊಚಿನ್ ಶಿಪ್ ಯಾರ್ಡ್, ಗಾರ್ಡನ್ ರಿಚ್ ಶಿಪ್ ಬಿಲ್ಡಿಂಗ್, ಮ್ಯಾಸ್ಗಾನ್ ಡಾಕ್ ಶಿಪ್ ಬಿಲ್ಡಿಂಗ್, ಈ 3 ಕಂಪನೀಸ್ಗೆ ಇದರಿಂದ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಅದ್ರ ಜೊತೆಗೆ ಒಂದ್ಸಲ ಈ ಇಮೇಜ್ ನ ನೋಡಿ. ಈ Q3 ಅಲ್ಲಿ ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅಲ್ಲಿ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪ್ಯಾರಿಸನ್ ಅಲ್ಲಿ ರೆವಿನ್ಯೂಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದಾವೆ. ಓವರ್ ಆಲ್ ಈಗ ಈ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಇಂದ ಇವತ್ತು ನಮ್ಮ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ನೆಕ್ಸ್ಟ್ ಅದಾದ್ಮೇಲೆ ಡಿ ಡೆವಲಪ್ಮೆಂಟ್ ಇಂಜಿನಿಯರ್ಸ್ ಇವತ್ತಾದ್ರೆ ನಿಯರ್ಲಿ 8% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವ್ರಿಗೆ ಇಂಟರ್ನ್ಯಾಷನಲ್ ಆರ್ಡರ್ ಬಂದಿದೆ, ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಟೋಟಲ್ ಆರ್ಡರ್ ಬಂದು 330 crores ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಆರ್ಡರ್ ಅಲ್ಲಿ ಸ್ಪೆಷಲೈಸ್ಡ್ ಪೈಪಿಂಗ್ ಸಿಸ್ಟಮ್ಸ್, ಇಂಜಿನಿಯರಿಂಗ್ ಕಾಂಪೋನೆಂಟ್ಸ್ ನ ಒಂದು ಲಾರ್ಜ್ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಗೆ ಸಪ್ಲೈ ಮಾಡೋದಕ್ಕೆ ಈ ಆರ್ಡರ್ ಬಂದಿರೋದು. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಪರಾಸ್ ಡಿಫೆನ್ಸ್ ಆದ್ರೆ ಇವತ್ತು ನಿಯರ್ಲಿ 4% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವರು ಇಮಾನ್ಶಿ ಥರ್ಮಲ್ ಸಿಸ್ಟಮ್ಸ್ ಅನ್ನೋ ಒಂದು ಕಂಪನಿಯಲ್ಲಿ 49% ಸ್ಟೇಕ್ ನ ಅಕ್ವೈರ್ ಮಾಡಿದ್ದಾರೆ. ಈಗ ಇಮಾನ್ಶಿ ಥರ್ಮಲ್ ಸಿಸ್ಟಮ್ ಕಂಪನಿ ಏನ್ ಮಾಡುತ್ತೆ ಅಂತ ಅಂದ್ರೆ ಈ ಏರ್ಕ್ರಾಫ್ಟ್ ಸಿಸ್ಟಮ್ಸ್, ಏರೋಸ್ಪೇಸ್ ಅಪ್ಲಿಕೇಶನ್ಸ್, ಡಿಫೆನ್ಸ್ ಟೆಕ್ನಾಲಜೀಸ್ ರಿಲೇಟೆಡ್ ಆಗಿ ತುಂಬಾನೇ ವರ್ಕ್ ಮಾಡ್ತಾರೆ. ಅಂತ ಕಂಪನಿಯಲ್ಲಿ ಇವರು 49% ಸ್ಟೇಕ್ ನ ಅಕ್ವೈರ್ ಮಾಡಿರೋ ಕಾರಣದಿಂದ ಇವತ್ತು ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಡೇಟಾ ಪ್ಯಾಟರ್ನ್ಸ್ ಆದ್ರೆ ಇವತ್ತು ನಿಯರ್ಲಿ 10% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ಲಾಸ್ಟ್ 1 ಮಂತ್ ಅಲ್ಲೇ ನಿಯರ್ಲಿ 40% ವರೆಗೂ ರ್ಯಾಲಿ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ MTAR ಟೆಕ್ನಾಲಜೀಸ್, ಈ ಕಂಪನಿನೂ ಅಷ್ಟೇ ಲಾಸ್ಟ್ 1 ಮಂತ್ ಅಲ್ಲಿ ಎಬೋವ್ 40% ರ್ಯಾಲಿ ಆಗಿದೆ. ಲಾಸ್ಟ್ 6 ಮಂತ್ಸ್ ಅಲ್ಲಾದ್ರೆ ನಿಯರ್ಲಿ 140% ರ್ಯಾಲಿ ಆಗಿದೆ. ಫ್ರೆಂಡ್ಸ್, ಈಗ ಅದಕ್ಕೆ ತುಂಬಾ ಸಲ ಮೆನ್ಷನ್ ಮಾಡಿದ್ದು ಈ ಡಿಫೆನ್ಸ್ ಕಂಪನೀಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದಾವೆ. ಇವತ್ತಿಗೋ ನಾಳೆಗೋ ನಾಡಿದ್ದಕ್ಕೋ ಅಲ್ಲ, ನೆಕ್ಸ್ಟ್ 1 to 2 years ಅಲ್ಲಿ ಈ ಡಿಫೆನ್ಸ್ ಕಂಪನೀಸ್ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದಕ್ಕೋಸ್ಕರ ಈ ಡಿಫೆನ್ಸ್ ಕಂಪನೀಸ್ ನ ಸ್ಟಡಿ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ABB ಇಂಡಿಯಾ, ಈ ಕಂಪನಿ ಆದ್ರೆ ನೆನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ರಿಸಲ್ಟ್ಸ್ ಆದ್ರೆ ಸ್ವಲ್ಪ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಆದ್ರೂ ಸಹ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 8% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈಗ ಇಯರ್ ಆನ್ ಇಯರ್ ಅಲ್ಲಿ ರಿಸಲ್ಟ್ಸ್ ನೋಡಿದ್ರೆ ರೆವಿನ್ಯೂಸ್ ಆದ್ರೆ 6% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ 18% ಡ್ರಾಪ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ಅಲ್ಲಿ ನೋಡಿದ್ರೆ ರೆವಿನ್ಯೂಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ಸ್ವಲ್ಪ ಬೆಟರ್ ಆಗಿ ಗ್ರೋ ಆಗಿದೆ. ಮತ್ತೆ ಈ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅಲ್ಲಿ ಪ್ರಾಫಿಟ್ಸ್ ಡ್ರಾಪ್ ಆಗಿದೆ. ಇದಕ್ಕೆ ರೀಸನ್ ಬಂದು ಹೊಸ ಲೇಬರ್ ಕೋಡ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ತರ ವೀಕ್ ಪ್ರಾಫಿಟ್ಸ್ ನ ಪೋಸ್ಟ್ ಮಾಡಿದ್ರು ಸಮೇತ ಇವತ್ತು ನಿಯರ್ಲಿ 8% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಆರ್ಡರ್ ಬುಕ್ ಇವ್ರದ್ದು ತುಂಬಾನೇ ಸ್ಟ್ರಾಂಗ್ ಆಗಿದೆ. ಸುಮಾರು 3200 ಕೋಟಿ ಆರ್ಡರ್ ಬುಕ್ ಇದೆ Q4ಗೋಸ್ಕರ. ಅದರಿಂದನೇ ಇವತ್ತು ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಇಷ್ಟೊಂದು ಆರ್ಡರ್ ಬುಕ್ ಒಂದೇ ಕ್ವಾರ್ಟರ್ ಅಲ್ಲೇನೆ ಎಂದೂ ಬಂದಿರಲಿಲ್ಲ, ಅಷ್ಟು ಆರ್ಡರ್ಸ್ ಬಂದಿದಾವೆ. ಅದರಿಂದನೂ ಸಹ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರ ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಟೈಮಲ್ಲಿ ಮ್ಯಾನೇಜ್ಮೆಂಟ್ ಇಂದ ಗೈಡೆನ್ಸ್ ಕೂಡ ಬಂದಿದೆ. ಗೈಡೆನ್ಸ್ ಏನೋ ತುಂಬಾನೇ ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ. ಈಗ ಈ ABB ಇಂಡಿಯಾ ಏನ್ ಬಿಸ್ನೆಸ್ ಮಾಡ್ತಾರೆ, ಇವರಾದ್ರೆ ಸುಮಾರು 23 ಸೆಕ್ಟರ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಈಗ ಡೇಟಾ ಸೆಂಟರ್ಸ್, ಎಲೆಕ್ಟ್ರಾನಿಕ್ಸ್, ರಿನ್ಯೂವಬಲ್ ಎನರ್ಜಿ, ವಾಟರ್ ಅಂಡ್ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್, ರೈಲ್ವೇಸ್, ಬಿಲ್ಡಿಂಗ್, ಇನ್ಫ್ರಾಸ್ಟ್ರಕ್ಚರ್, ಆಯಿಲ್ ಅಂಡ್ ಗ್ಯಾಸ್, ಫುಡ್ ಅಂಡ್ ಬೆವರೇಜಸ್, ಫಾರ್ಮಾ ಸೆಕ್ಟರ್, ಆಟೋಮೋಟಿವ್, ರಬ್ಬರ್, ಪ್ಲಾಸ್ಟಿಕ್, ಈ ತರ ಹೇಳ್ತಾ ಹೋದ್ರೆ ಇನ್ನು ಹಲವಾರು ಸೆಗ್ಮೆಂಟ್ ಅಲ್ಲಿ ಇವರು ಒಂದಲ್ಲ ಒಂದು ವರ್ಕ್ ಮಾಡ್ತಾನೆ ಇದ್ದಾರೆ. ಜೊತೆಗೆ ಎಲ್ಲಾ ಸೆಗ್ಮೆಂಟ್ ಅಲ್ಲೂ ಆರ್ಡರ್ಸ್ ಆದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂತ ಮ್ಯಾನೇಜ್ಮೆಂಟ್ ಪಾಸಿಟಿವ್ ಗೈಡೆನ್ಸ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈಗ ಇವರು ಈ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲೂ ವರ್ಕ್ ಮಾಡ್ತಾರೆ. ಅದ್ರ ಜೊತೆಗೆ ಈ ಪವರ್ ಡಿಸ್ಟ್ರಿಬ್ಯೂಷನ್ ಸೆಗ್ಮೆಂಟ್ ಅಲ್ಲೂ ಕೂಡ ವರ್ಕ್ ಮಾಡ್ತಾರೆ. ಫ್ರೆಂಡ್ಸ್, ಈಗ ಒಂದ್ಸಲ ವೆದರ್ ಯಾವ ತರ ಇದೆ ಅಂತ ಚೆಕ್ ಮಾಡಿ. ಸುಮಾರು 30 ಡಿಗ್ರಿ ಸೆಲ್ಸಿಯಸ್ ಇದೆ. ಈಗ ಈ ಫೆಬ್ರವರಿ ಮಂತ್ ಅಲ್ಲೇನೆ ಬಿಸಿಲು ಇಷ್ಟು ಜಾಸ್ತಿ ಇದೆ ಅಂದಮೇಲೆ
ಏಪ್ರಿಲ್, ಮೇ, ಜೂನ್ ಆ ಟೈಮಲ್ಲಿ ಬಿಸಿಲಿನ ಎಷ್ಟು ಜಾಸ್ತಿ ಆಗ್ಬೋದು ಅಂತ ನೀವೇ ಒಂದ್ಸಲ ಗೆಸ್ ಮಾಡಿ. ಅದರಿಂದ ಆಟೋಮೆಟಿಕ್ ಆಗಿ ಪವರ್ ಡಿಮ್ಯಾಂಡ್ ಅನ್ನೋದು ಜಾಸ್ತಿ ಆಗುತ್ತೆ. ಪವರ್ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಈ ಪವರ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಪ್ರತಿ ಒಂದು ಕಂಪನಿಗೂ ಕೂಡ ಅದರಿಂದ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಒಂದ್ಸಲ ಈ ಇಮೇಜ್ ನ ನೋಡಿ, ಪವರ್ ಡಿಮ್ಯಾಂಡ್ ಅನ್ನೋದು ಯಾವ ತರ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಈಗ ಮುಂಚೆ ಪವರ್ ಕನ್ಸಂಪ್ಷನ್ ಯಾವ ತರ ಇತ್ತು, ಇವಾಗ ಯಾವ ತರ ಕನ್ಸಂಪ್ಷನ್ ನಡೀತಾ ಇದೆ, ಮುಂಚೆ ಆ ಕನ್ಸಂಪ್ಷನ್ ಎಲ್ಲಿವರೆಗೂ ಇನ್ಕ್ರೀಸ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಮತ್ತೆ ಇವತ್ತಾದ್ರೆ CLSC ಅವರು ಈ ಪವರ್ ಸೆಕ್ಟರ್ ರಿಲೇಟೆಡ್ ಆಗಿ ಬೈ ರೇಟಿಂಗ್ ಕೊಟ್ಟು 3 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. NTPC, NHPC, CESC ಈ 3 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಅದಾದ್ಮೇಲೆ ಫ್ರೆಂಡ್ಸ್, ಈಗ ನನ್ನ ಒಪಿನಿಯನ್ನ ಶೇರ್ ಮಾಡ್ತೀನಿ ನೋಡಿ. ಈಗ ಪವರ್ ಕನ್ಸಂಪ್ಷನ್ ಅನ್ನೋದು ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗೇ ಆಗುತ್ತೆ ಸಮ್ಮರ್ ಟೈಮಲ್ಲಿ. ಅದರಿಂದ ಬರೀ ಯಾವುದೋ ಒಂದೆರಡು ಕಂಪನೀಸ್ಗೆ ಮಾತ್ರ ಅಲ್ಲ, ಓವರ್ ಆಲ್ ಕಂಪ್ಲೀಟ್ ಎಕೋಸಿಸ್ಟಮ್ಗೆ ಅದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಒಂದ್ಸಲ ಈ ಇಮೇಜ್ನ ನೋಡಿ, ಇದ್ರಲ್ಲಿ ಕಾಣೋ ಪವರ್ ಜನರೇಷನ್, ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್, ಕೇಬಲ್ಸ್, ಫೈನಾನ್ಸರ್ಸ್, ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್, EPC ಸರ್ವಿಸಸ್, ಈ ತರ ಹಲವಾರು ಕಂಪನೀಸ್ ಪವರ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಈ ತರ ವರ್ಕ್ ಮಾಡೋ ಪ್ರತಿಯೊಂದು ಕಂಪನಿಗೂ ಕೂಡ ಇದರಿಂದ ಅಡ್ವಾಂಟೇಜ್ ಇರುತ್ತೆ. ಅದಕ್ಕೋಸ್ಕರ ಈ ಪವರ್ ಸೆಗ್ಮೆಂಟ್ ನ ಈ ಸಮ್ಮರ್ ಅಲ್ಲಿ ಫೋಕಸ್ ಮಾಡಿ. ಅದ್ರ ಜೊತೆಗೆ ಒಂದ್ ವೇಳೆ ಈ ಸಮ್ಮರ್ ಏನಾದ್ರೂ ಇದೇ ತರ ಕಂಟಿನ್ಯೂ ಆಗ್ತಾ ಹೋದ್ರೆ, ಬಿಸಿಲೇನಾದ್ರೂ ಇನ್ನೂ ಇದಕ್ಕಿಂತ ಜಾಸ್ತಿ ಆಗ್ತಾ ಹೋದ್ರೆ, ಕಮಿಂಗ್ ಟೈಮಲ್ಲಿ AC ಗೆ ಕೂಡ ಡಿಮ್ಯಾಂಡ್ ತುಂಬಾನೇ ಇನ್ಕ್ರೀಸ್ ಆಗುತ್ತೆ. ಅದಕ್ಕೋಸ್ಕರ ಈ ACs ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನೀಸ್ ನ ಕೂಡ ಫೋಕಸ್ ಮಾಡಿ. ಯಾವ್ಯಾವ ಕಂಪನೀಸ್ ವರ್ಕ್ ಮಾಡ್ತವೆ ಅಂದ್ರೆ ವೋಲ್ಟಾಸ್, ಬ್ಲೂ ಸ್ಟಾರ್, ಆಂಬರ್ ಎಂಟರ್ಪ್ರೈಸಸ್, ಬಾಷ್, ಇಪ್ಯಾಕ್ ಡ್ಯೂರೇಬಲ್, ಈ ತರ ಹೇಳ್ತಾ ಹೋದ್ರೆ ಇನ್ನ ಸ್ವಲ್ಪ ಕಂಪನೀಸ್ ಎಲ್ಲ ಈ ACs ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ನೋಡೋಣ ಈ ಸಮ್ಮರ್ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಈ ಕಂಪನೀಸ್ ಎಲ್ಲ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಟೆಕ್ಸ್ಮ್ಯಾಕ್ ಆಯಿಲ್ ಮತ್ತೆ RVNL ಅವರು ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇಂಡಿಯಾದಲ್ಲಿ ಮತ್ತೆ ಗ್ಲೋಬಲಿ ಈ ರೈಲ್ ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟಿನ ಇನ್ಕ್ರೀಸ್ ಮಾಡ್ಕೊಳೋದಕ್ಕೋಸ್ಕರ ಈ ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದೀವಿ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಇವತ್ತು ರೇಲ್ಟೆಲ್ ಅವ್ರಿಗೆ ಸುಮಾರು 35 ಕೋಟಿ ವರ್ತ್ ಆಫ್ ರೈಲ್ ಸಿಗ್ನಲಿಂಗ್ ರಿಲೇಟೆಡ್ ಆಗಿ ಆರ್ಡರ್ ಬಂದಿದೆ ನಾರ್ತ್ ಸೆಂಟ್ರಲ್ ರೈಲ್ವೇಸ್ ಇಂದ. ಅದರಿಂದ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ನೆಕ್ಸ್ಟ್ ಅದಾದ್ಮೇಲೆ NTPC ಗ್ರೀನ್ ಎನರ್ಜಿ ಇವರಾದ್ರೆ ಈ ಗುಜರಾತ್ನ ಕವಾಡ ಸೋಲಾರ್ ಪವರ್ ಪ್ರಾಜೆಕ್ಟ್ ಅಲ್ಲಿ 165 ಮೆಗಾವಾಟ್ಸ್ ಸೋಲಾರ್ ಪ್ರಾಜೆಕ್ಟ್ ಕಮರ್ಷಿಯಲ್ ಆಪರೇಷನ್ಸ್ ನ ಶುರು ಮಾಡಿದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ಇವಾಗ NTPC ಗ್ರೀನ್ ಎನರ್ಜಿ ಅವರ ಟೋಟಲ್ ಕೆಪಾಸಿಟಿ ಬಂದು 9 ಗಿಗಾವಾಟ್ಸ್ಗೆ ರೀಚ್ ಆಗಿದೆ. ಅದು 2027 ಅಷ್ಟರಲ್ಲಿ 19 ಗಿಗಾವಾಟ್ಸ್ ಕೆಪಾಸಿಟಿನ ಟಾರ್ಗೆಟ್ ಇಟ್ಕೊಂಡಿದೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಈ ಟಾರ್ಗೆಟ್ ನ ಅಚೀವ್ ಮಾಡ್ತಾರಾ ಇಲ್ವಾ ಅಂತ. ನೆಕ್ಸ್ಟ್ ಅದಾದ್ಮೇಲೆ ರಿಲಯನ್ಸ್ ಇಂಡಸ್ಟ್ರೀಸ್ ಇವತ್ತಾದ್ರೆ ನಿಯರ್ಲಿ 1% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಮೋರ್ಗನ್ ಸ್ಟ್ಯಾನ್ಲಿ ಅವರು ಓವರ್ವೇಟ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1803 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದ್ರೆ ನಿನ್ನೆ ಕ್ಲೋಸಿಂಗ್ ಇಂದ 18% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿರೋದು. ಇದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ, ಈಗ ನಿನ್ನೆ ನೋಡಿದ್ರೆ AI ಸಮಿಟ್ ಅಲ್ಲಿ ಮುಖೇಶ್ ಅಂಬಾನಿ ಅವರು ಸುಮಾರು 10 ಲಕ್ಷ ಕೋಟಿ ಈ AI ಎಕೋಸಿಸ್ಟಮ್ ನ ಬಿಲ್ಟ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದೀವಿ ನೆಕ್ಸ್ಟ್ 7 ಇಯರ್ಸ್ ಅಲ್ಲಿ ಅಂತ ಅನೌನ್ಸ್ ಮಾಡಿದ್ರು. ಅದ್ರ ಜೊತೆಗೆ ಫ್ರೆಂಡ್ಸ್, ಈಗ ಈ ರಿಲಯನ್ಸ್ ಇಂಡಸ್ಟ್ರೀಸ್ ಅವರಾದ್ರೆ ಈ AI ಎಕೋಸಿಸ್ಟಮ್ ರಿಲೇಟೆಡ್ ಆಗಿ ತುಂಬಾ ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್, ಈಗ ಈ ಡೇಟಾ ಸೆಂಟರ್ಸ್, ಸಾಫ್ಟ್ವೇರ್ಸ್ ಮತ್ತೆ ಚಿಪ್ಸ್ ಇವುಗಳ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ ಇವಕ್ಕೆಲ್ಲ ತುಂಬಾನೇ ಎಲೆಕ್ಟ್ರಿಸಿಟಿ ಬೇಕಾಗಿರುತ್ತೆ. ಅದರಿಂದ ಇವರು ರಿನ್ಯೂವಬಲ್ ಎನರ್ಜಿ ರಿಲೇಟೆಡ್ ಆಗು ಕೂಡ ತುಂಬಾ ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ ಈ 2026 ಸೆಕೆಂಡ್ ಹಾಫ್ ಅಲ್ಲಾದ್ರೆ ಈ ಎನರ್ಜಿ ಸ್ಟೋರೇಜ್ ರಿಲೇಟೆಡ್ ಆಗಿ ಕೂಡ ಪ್ರಾಜೆಕ್ಟ್ ನ ಶುರು ಮಾಡ್ತಾರೆ. ಈ ಎಲ್ಲಾ ಡೆವಲಪ್ಮೆಂಟ್ಸ್ ಇಂದಾನೆ ಈಗ ಮೋರ್ಗನ್ ಸ್ಟ್ಯಾನ್ಲಿ ಅವರು ಈ ತರ ಓವರ್ವೇಟ್ ರೇಟಿಂಗ್ ನ ಕೊಟ್ಟಿರೋದು. ನೋಡೋಣ ರಿಲಯನ್ಸ್ ಇಂಡಸ್ಟ್ರೀಸ್ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ಮತ್ತೆ ಇದೇ AI ಸಮಿಟ್ ಅಲ್ಲೇ TCS ಅವರಾದ್ರೆ ಓಪನ್ AI ಹತ್ರ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಇನ್ಫೋಸಿಸ್, ಆಂಥ್ರೋಪಿಕ್ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ರಿಲಯನ್ಸ್ ಇಂಡಸ್ಟ್ರೀಸ್ ಎನ್ವಿಡಿಯಾ ಜೊತೆ ಈ ತರ ಹೇಳ್ತಾ ಹೋದ್ರೆ ಪ್ರತಿಯೊಂದು IT ಕಂಪನಿ ಕೂಡ ತುಂಬಾನೇ ದೊಡ್ಡ ದೊಡ್ಡ ಕಂಪನೀಸ್ ಹತ್ರ ಎಲ್ಲ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ನೋಡೋಣ ಫ್ಯೂಚರ್ ಅಲ್ಲಿ ಈ IT ಕಂಪನೀಸ್ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ತವೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಶನ್ ಅಲ್ಲಿ ಯಾವುದೇ ತರ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.